ನಾಡಿನ ಸಮಸ್ತ ಜನಕ್ಕೆ ವಿಜಯದಶಮಿಯ ಶುಭಾಶಯಗಳು. ಮತ್ತು ಎಲ್ಲ ನನ್ನ ಸನ್ಮಿತ್ರರು, ಬಂಧು ಮಿತ್ರರಿಗೆ ಎಲ್ಲರಿಗೂ ವಿಶೇಷವಾಗಿ ಕಮ್ಮಗೋಳಿ ಗ್ರಾಮ ದೇವತೆ ಮಾರಿಯಮ್ಮ ದೇವರ ಪರವಾಗಿ ಈ 31ನೇ ವರ್ಷದ ನವರಾತ್ರಿ ಉತ್ಸವವನ್ನು ಈ ದೇವಸ್ಥಾನದ ಸನ್ನಿಧಾನದಲ್ಲಿ ತಾಯಿ ಆಶೀರ್ವಾದ ನಡೀತಾ ಇದೆ. ಭಾಳ ವಿಜೃಂಭಣೆಯಿಂದ ಕ್ರಮಬದ್ಧವಾಗಿ ಮೈಸೂರು ದಸರಾ ನಡೀತಕ್ಕಂಥ ಒಂದು ಏನು ನಿಯಮಾವಳಿದೆ, ಆ ಸಾಂಪ್ರದಾಯಿಕ ನಮ್ಮ ಹಿಂದೂ ಸಾಂಪ್ರದಾಯಿಕ ಏನಿದೆ ಆ ರೀತಿ ನಡೀತಾ ಇದೆ. ಇದಕ್ಕೆಲ್ಲನೂ ಆ ಗ್ರಾಮ ದೇವತೆಯಲ್ಲಿ ಭಾಳ ಶಕ್ತಿ ಇದೆ. ಗ್ರಾಮಕ್ಕೆ ಒಳ್ಳೆಯದಾಗಬೇಕು, ಗ್ರಾಮ ಚೆನ್ನಾಗಿದೆ, ರಾಜ್ಯ ಚೆನ್ನಾಗಿದೆ, ರಾಜ್ಯ ಚೆನ್ನಾಗಿದೆ, ದೇಶ ಚೆನ್ನಾಗಿದೆ, ದೇಶಕ್ಕೆ ಎಲ್ಲರೂ ಸದ್ಭಿಕ್ಷವಾಗಿರ್ತಾರೆ. ಎಲ್ಲ ಪ್ರಜೆಗಳು ಭಕ್ತಾದಿಗಳು ಒಳ್ಳೆಯದಾಗಿರಬೇಕು ಅನ್ನೋದು ನಮ್ಮೆಲ್ಲರ ಸಂಕಲ್ಪ. ಪ್ರಧಾನ ಸಂಕಲ್ಪ ಏನಪ್ಪ ಅಂದರೆ ಇಲ್ಲಿ ಎಲ್ಲರೂ ಒಳ್ಳೆಯದಾಗಲಿ, ಲೋಕ ಸಮಸ್ತ ಸುಖಿನೋ ಭವಂತು, ಸರ್ವೇ ಜನ ಸುಖಿನೋ ಭವಂತು. ಕೊನೆಯದಾಗಿ ಸಕಲ ಜೀವರಾಶಿ ಸನ್ಮಂಗಳ, ಸಕಲ ಜೀವರಾಶಿಗಳು ಚೆನ್ನಾಗಿರಬೇಕು ಅಂತ ಮೊದಲನೇ ಪ್ರಾರ್ಥನೆ. ಹಾಗೆ ದೇಶ ಕಾಯ್ತಕ್ಕಂಥ ಜೈ ಜವಾನ್ ಜೈ ಕಿಸಾನ್, ಈ ದೇಶ ಕಾಯ್ತಕ್ಕಂಥ ಸೈನಿಕರು, ಈ ದೇಶವನ್ನು ರೈತರಿಲ್ಲದೆ ದೇಶ ಇಲ್ಲ, ಊಟ ಇಲ್ಲ, ಏನೂ ಇಲ್ಲ. ಅದರಿಂದ ಅವರೆಲ್ಲರೂ ಒಳ್ಳೆಯದಾಗಲಿ, ಸದ್ಭಕ್ತರಿಗೆ ಒಳ್ಳೆಯದಾಗಲಿ, ಬರ್ತಕ್ಕಂಥ ಎಲ್ಲ ಭಕ್ತಾದಿಗಳಿಗೆ ಆ ದೇವಿ ಆಶೀರ್ವಾದ ಸಂಪೂರ್ಣ ಅನುಗ್ರಹ ಇರಬೇಕು. ಅವ್ರು ಏನೇನು ಮನೋಕಾಮನೆ ಇಚ್ಕೊಂಡಿದ್ದಾರೆ ಮನಸ್ಸಲ್ಲಿಟ್ಟು ಅದೆಲ್ಲ ಈಡೇರಲಿ ಅಂತೇಳಿ ಆ ತಾಯಿಯಲ್ಲಿ ಪ್ರಾರ್ಥನೆ ಮಾಡ್ತಾ ಪ್ರಧಾನ ಸಂಕಲ್ಪದಿಂದ ನಡೀತಾ ಇದೆ. ದಿನನಿತ್ಯ ಇಲ್ಲಿ ಬೆಳಗ್ಗೆ ದುರ್ಗಾ ಸಪ್ತಮಿ ಚಂಡಿಕಾ ಪಾರಾಯಣ ಇದೆ, ಅದಾದಮೇಲೆ ವೇದಿಕಾರ್ಚನೆ ಇದೆ, ಹೋಮ ಇದೆ, ದಿನನಿತ್ಯ ಒಂದು ಹೋಮಗಳಿದೆ. ಹೋಮ ಆದಮೇಲೆ ಕುಂಭಾಭಿಷೇಕ ಇರುತ್ತೆ, ಕುಂಭಾಭಿಷೇಕ ತೀರ್ಥ ಪ್ರಸಾದ, ಸಂಜೆ ಲಕ್ಷ ಕುಂಭಾರ್ಚನೆ, ಅಷ್ಟಾವಧಾನ ಸೇವೆ, ರಥೋತ್ಸವ, ಪ್ರಕಾರೋತ್ಸವ ಮತ್ತು ಅನ್ನದಾನ ಸಂತರ್ಪಣೆ ಇರ್ತದೆ ರಾತ್ರಿ ಹೊತ್ತು. ವಿಶೇಷವಾಗಿ ಎಲ್ಲ ಭಕ್ತಾದಿಗಳು ಇದನ್ನೆಲ್ಲ ನಡ್ಕೊಂಡು ತೀರ್ಥ ಪ್ರಸಾದದೊಂದಿಗೆ ವಿಶೇಷವಾಗಿ ಎಲ್ಲರೂ ಹೆಣ್ಣುಮಕ್ಕಳು ಒಂದು ಸಂಪ್ರದಾಯ. ಈ ಊರಿನಲ್ಲಿ ಈ ಗ್ರಾಮ ದೇವತೆಯಿಂದ ಒಂದು ಊರಬ್ಬ ಜಾತ್ರೆ ನಡೀತದೆ. 10 ದಿನ ಒಂದು ಜಾತ್ರೆ ಸಂಭ್ರಮವನ್ನು ನಮ್ಮ ಎಲ್ಲ ಹೆಣ್ಣುಮಕ್ಕಳು, ನಮ್ಮ ಊರಿನ ಮಕ್ಕಳು, ಹೆಣ್ಣುಮಕ್ಕಳು ಅದನ್ನು ಸಂರಕ್ಷಿಸ್ತಾರೆ. ಅದೇ ಒಂದು ಆನಂದ. ಆ ತಾಯಿ ಯಾರ ರೂಪದಲ್ಲಿ ಬರ್ತಾರೆ ನಮ್ಗೆ ಗೊತ್ತಿಲ್ಲ, ಎಲ್ಲ ಹೆಣ್ಣುಮಕ್ಕಳ ರೂಪದಲ್ಲಿ ಬರ್ತಕ್ಕಂಥ ಒಂದು ತಾಯಿಯ ಪವಾಡ. ಭಾಳ ಪುಣ್ಯ ಕ್ಷೇತ್ರ. ಈ ಕ್ಷೇತ್ರದಿಂದ ಎಲ್ಲರೂ ಸನ್ಮಾನಗಳು ಉಂಟಾಗಲಿ ಅನ್ನೋದೇ ನಮ್ಮೆಲ್ಲರ ಆರೈಕೆ, ಪ್ರಧಾನ ಸಂಕಲ್ಪ.